ಕೈಯಲ್ಲಿ ಮೆಹಂದಿ ಹತ್ತಿದೆ ಅಂದ್ರೆ ಮನೇಲಿ ದೊಡ್ಡ ಸಂಭ್ರಮ ಶುರು ಆಗಿದೆ ಅಂತಾನೆ ಅರ್ಥ. ಅದ್ರಲ್ಲೂ ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ ಅಂದ್ರೆ ಸುಮ್ನೆನಾ? ಥ್ಯಾಂಕ್ಸ್ ಟು ಮೆಹಂದಿ ಬೈ ಕುಶಲ, ನಮ್ ಇಡೀ ಫ್ಯಾಮಿಲಿ ಕೈಗಳಿಗೆ ಮೆಹಂದಿ ರಂಗ್ ಏರಿಸಿದ್ದಕ್ಕೆ. ನಮ್ಮ ಅಣ್ಣ ಅತ್ತಿಗೆ ಮಕ್ಕಳ ಸಂಭ್ರಮದಲ್ಲಿ ಭಾಗವಹಿಸಕ್ಕೆ ಅಮೆರಿಕಾದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ನಾವೆಲ್ಲರೂ ಬರ್ಬೇಕಾಗಿತ್ತು, ಬಟ್ ಓಕೆ, ಅವರೆಲ್ಲರ ಪರವಾಗಿ ನಾನು ಒಬ್ಳೆ ಧೂಳೆಪ್ಸಕ್ ಸಾಕು. ಚಪ್ರದ ಪೂಜೆಯಿಂದ ಹೊಸ ಮನೆಯ ಸಂಭ್ರಮದ ಸಡಗರ ಶುರು ಆಗೇ ಬಿಡ್ತು. ಆದ್ರೆ ಇದ್ರ ಹಿಂದೆ ಎಷ್ಟೆಷ್ಟು ಕೆಲಸಗಳು ನಡೆದಿದೆಯೋ. ವಿಜಯ್ ಪಲ್ಲವಿ ಇಬ್ರುವೆ ಹಾರ್ಡ್ ವರ್ಕಿಂಗ್ ಹನುಮಂತುಗಳ ತರ ಈ ಮನೆ ಇಷ್ಟೊದ್ದಕ್ಕೆ ಎದ್ ನಿಲ್ಲೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಫೈನಲಿ ಕಂಗ್ರಾಚುಲೇಷನ್ಸ್ ಟು ದೆಮ್. ನಮ್ದೇನಪ್ಪ ಸೀರೆ ಜ್ಯುವೆಲ್ರಿ ಬ್ಲೌಸು ಅಂತ ಶಾಪಿಂಗ್ ಮಾಡ್ಕೊಂಡು ಮೇಕಪ್ ಮಾಡಿಸ್ಕೊಂಡು ಬಂದಿರೋರ್ನೆಲ್ಲ ಮಾತಾಡಿಸ್ಕೊಂಡು ತಳ 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 ಅಂತ ತಿರುಗಾಡೋದಷ್ಟೇ. ಅಷ್ಟಕ್ಕೂ ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶದ ಸಂಭ್ರಮದಲ್ಲಿ ಅವರ ಸಂತೋಷದಲ್ಲಿ ಭಾಗಿಯಾಗಕ್ಕೆ ಅವಕಾಶ ಸಿಕ್ಕಿರದೆ ನನ್ನ ಪುಣ್ಯ. ಕೊಟ್ಟೆಣ್ಣು ಕುಲಕ್ ಹೊರಗೆ ಅಂತ ಹೇಳೋ ಸಮಾಜದಲ್ಲಿರೋ ನನಗೆ ನಮ್ಮ ಅಣ್ಣ ತಮ್ಮಂದ್ರ ಪ್ರೀತಿ ಎಕ್ಸೆಪ್ಷನಲ್. ನಮ್ಮ ಅಣ್ಣ ನಾನು ತುಂಬಾನೇ ಕ್ಲೋಸು. ಸ್ಕೂಲು, ಕಾಲೇಜು, ಮದುವೆ, ಕೆಲಸ, ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲದರಲ್ಲೂ ಅವನು ನನ್ನ ಬೆಂಬಲವಾಗಿ ನಿಂತಿದ್ದಾನೆ. ಅವನು ನನ್ನ ಬಾಂಡಿಂಗ್ ಹೇಳ್ತಾ ಹೋದ್ರೆ ಎಪಿಸೋಡೇ ಆಗೋಗುತ್ತೆ. ಮದ್ವೆ ಆದಾಗ ಮದ್ವೆ ಅಂದ್ರೇನು, ತವ್ರ ಮನೆ ಬಿಟ್ಟು ಅತ್ತೆ ಮನೆಗೆ ಹೋಗೋದೇನು ಅಂತೆಲ್ಲ ಅಷ್ಟು ಐಡಿಯಾ ಇರ್ಲಿಲ್ಲ ನಂಗೆ. ಸೊ ವಿದಾಯಿ ಟೈಮಲ್ಲಿ ಅಳುನೇ ಬರ್ತಾ ಇಲ್ಲ. ನಮ್ಮ ಅಣ್ಣನೇ ಫಸ್ಟ್ ಶುರು ಮಾಡಿದ್ದು ಬಿಕ್ಕಿ ಬಿಕ್ಕಿ ಅಳಕ್ಕೆ. ಉತ್ಸವ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಅಣ್ಣ ನನ್ನ ಆಫೀಸ್ಗೆ ಡೈಲಿ ಫ್ರೂಟ್ಸ್ ತಂದು ಕೊಡೋನು. ಅಪ್ಪ ಅಮ್ಮನ ಬಗ್ಗೆ ಗಾಸಿಪ್ ಮಾಡ್ಬೇಕು ಅಂದ್ರೆ ಅಣ್ಣ ತಮ್ಮಂದ್ರ ಜೊತೆನೆ ಸಾಧ್ಯ. ನಾವೇನ್ ಬೇಕಾದ್ರೂ ಹೇಳ್ಬೋದು, ಬೇರೆಯವ್ರು ಯಾರು ಒಂದ್ ಮಾತಾಡಂಗಿಲ್ಲ. ನಮ್ಮ ಅಣ್ಣ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಇದ್ದಾಗ ನಾ ಫಸ್ಟ್ ಇಯರ್ ಇಂಜಿನಿಯರಿಂಗು. ಸೊ ಇಬ್ರು ಎಕ್ಸಾಮ್ ಟೈಮಲ್ಲಿ ಕಂಬೈನ್ ಸ್ಟಡೀಸು. ಉನ್ನತಿ ಹುಟ್ಟಿದಾಗ ಉತ್ಸವ್ ಒಂದೇ ಮಾತು ಹೇಳಿದ್ ನಾನು, ನಮ್ಮ ಅಣ್ಣ ತಮ್ಮ ನನ್ ಮೇಲೆ ಇಟ್ಟಿರೋ ಪ್ರೀತಿ ತರ ನೀನೊಂದ್ 50% ಆದ್ರೂ ನಿನ್ ತಂಗಿನ ಅಷ್ಟ್ ಚೆನ್ನಾಗಿ ನೋಡ್ಕೊಂಡ್ಬಿಡೋ ಸಾಕು ಅಂತ. ಕಪ್ಪಿ ಹೆಸರುಗಳು ಇಟ್ಕೊಂಡು ಒಬ್ರನ್ನೊಬ್ರು ಕರೆಯೋದ್ರಿಂದ ಹಿಡಿದು ಸೀರಿಯಸ್ ಕಾನ್ವರ್ಸೇಷನ್ಸ್ ವರೆಗೂ ನಮ್ಮ ಅಣ್ಣ ತಂಗಿ ಕತೆಗಳು ಮುಗಿಯೋದೇ ಇಲ್ಲ. ಇನ್ನ ಗೃಹ ಪ್ರವೇಶಕ್ಕೆ ಕತೆಗೆ ಬಂದ್ರೆ ನಮ್ಮ ಪುಟಾಣಿ ಏಜೆಂಟ್ 1, 2, 3ಗಳು ಕೆಲಸಕ್ಕೆ ಇಳಿದು ಬಿಟ್ಟಿದ್ದಾರೆ.